ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಯಶು. ಇವತ್ತಿನ ಸಮಾಚಾರ ಏನಂದರೆ, ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನಾನೊಂದು ಅನ್ಬಾಕ್ಸಿಂಗ್ ಮಾಡಿದ್ದೆ MBWದು. ಸೊ ಅದೇ ರೀತಿ ನಮಗೆ ಈಗ ಆ್ಯಕ್ಚುಲಿ ಹ್ಯಾಪಿ ದಿವಾಲಿ ಫಾರ್ ಎವ್ರಿ ಒನ್. ಇವತ್ತು ಮ್ಯಾಟ್ರ್ ಏನಂದರೆ ಮ್ಯಾಟ್ರ್ ಏನಂದರೆ ಇವತ್ತು ದೀಪಾವಳಿ ಅಂದಮೇಲೆ ಆ್ಯಕ್ಚುಲಿ ಎಲ್ಲ ಕಡೆಯಿಂದ ಸೋನ್ ಪಪ್ಪಡಿ ಸ್ವೀಟ್ಸ್ಗಳೆಲ್ಲ ಆ್ಯಕ್ಚುಲಿ ತುಂಬ್ಕೊಬಿಡುತ್ತೆ. ಸೇಟ್ ಅವ್ರದ್ದು ಇದಲ್ವಾ, ಸೇಟ್ ಅವ್ರು ಬಂದು ಎಲ್ಲ ಕೊಟ್ಟೋಗಿದ್ದಾರೆ. ಈಗ ನಮ್ಮ ಹತ್ರ ಒಂದೇ ಒಂದು ಬಾಕ್ಸ್ ಮಿಕ್ಕಿದೆ, ಅದೇ ಇದು. ಸೊ ಇದು ಬಂದು GRB ಬ್ರ್ಯಾಂಡದು ಬಟರ್ ಸ್ಕಾಚ್ ಅಂತೀನಿ, ಸೋನ್ ಪಪ್ಪಡಿ ಬಟರ್ ಸ್ಕಾಚು, ಐಸ್ ಕ್ರೀಮ್ ಅನ್ಕೋಬೇಡಿ. ಸೊ ಆ್ಯಕ್ಚುಲಿ ಈ ರೀತಿಲಿ ಯಾರು ಅನ್ಬಾಕ್ಸಿಂಗ್ ಮಾಡಿಲ್ಲ, ಯಾಕಂದರೆ ಎಲ್ಲರೂ ಗ್ಯಾಡ್ಜೆಟ್ಸು ಅದು ಇದು ಅನ್ಬಾಕ್ಸ್ ಮಾಡ್ತಾರೆ. ಬಟ್ ಬಿ ಡಿಫ್ರೆಂಟ್, ನಿಮಗೆ ಗೊತ್ತು, ನಾನು ಒಂದೇ ಡಿಫ್ರೆಂಟ್ ಅಂದರೆ ನಾನು. ಸೊ ಲೆಟ್ಸ್ ಅನ್ಬಾಕ್ಸ್. ಇದು ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಿಂದಿದ್ದೀನಿ, ಬಟ್ ಫಾರ್ ದಿ ಫಸ್ಟ್ ಟೈಮ್ ಬಟರ್ ಸ್ಕಾಚ್ GRB ಬ್ರ್ಯಾಂಡ್ ಅವರು ಸೋನ್ ಪಪ್ಪಡಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಕಂಟೆಂಟ್ ನೋಡೋಗಿದ್ರೆ ನಿಮಗೆ ಎನರ್ಜಿ ಎಲ್ಲ ಅದು ಓಕೆ. ಎನರ್ಜಿ ಬಂದು 526 ಅದಂತೆ, ಪ್ರೋಟೀನ್ ಅಂತೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಏನಿದ್ರು ಟೇಸ್ಟ್ ಇಂಪಾರ್ಟೆಂಟು. ಸೊ ಇದು ಪ್ರೈಸ್ ಬಂದು ನಿಮಗೆ 75 ರೂಪೀಸ್ ಬೀಳುತ್ತೆ. ಕ್ವಾಂಟಿಟಿ ಬಂದು 38 ಗ್ರಾಮ್. ನೀವು ತಗೊಂಡ್ಮೇಲೆ ನೋಡಿ, ನಾನು ಅನ್ಬಾಕ್ಸಿಂಗ್ ಅಷ್ಟೇ, ಸರಿನಾ? ಸೊ 200 ಗ್ರಾಮ್ಸ್, ಸಾರಿ. ಗೋಲ್ಡ್ ಬಾಕ್ಸ್ ಕೊಟ್ಟವ್ರೆ ಫ್ರೆಂಡ್ಸ್. ಸೊ ಇದು ಬಂದು GRB ಬ್ರ್ಯಾಂಡ್ ಅವರ ಬಟರ್ ಸ್ಕಾಚ್ ಸೋನ್ ಪಪ್ಪಡಿ. ಇದರ ಜೊತೆಗೆ ನಿಮಗೆ ಸ್ಪೂನ್ ಪ್ರೊವೈಡ್ ಮಾಡ್ತಾರೆ. ಪ್ಯಾಕೇಜಿಂಗ್ ಎಲ್ಲ ಮಸ್ತಾಗಿದೆ. ಬನ್ನಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಬರೋ. ಸೊ ಸ್ಯಾಡ್ ಪಾರ್ಟ್ ಏನಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋ ಪ್ರಾಬ್ಲಮ್, ನಮಗೆ ಬಾಕ್ಸ್ ನಮ್ಮ ಅಮ್ಮಂಗೆ ಬಾಕ್ಸ್ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಅನ್ಬಾಕ್ಸ್. ಕಲರು ಚೇಂಜ್ ಆಯಿತು. ಪೂರ್ತಿ ತೆಗೆದ್ರೇ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್, ಅನ್ಫಾರ್ಚುನೇಟ್ಲಿ ನಾನು ಕಲರ್ ಬಂದು ಪಿಂಕ್ ಕಲರ್, ಅದು ಪಿಂಕ್ ಕಲರ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ನಾಟ್ ಬ್ಯಾಡ್, ಬಟ್ ಸ್ಮೆಲ್ ಮಾತ್ರ ಸೀರಿಯಸ್ಲಿ ಬಟರ್ ಸ್ಕಾಚ್ ಸ್ಮೆಲ್ ಥರನೇ ಇದೆ. ಸೀರಿಯಸ್ಲಿ ನನಗೆ ಘಮ ಅಂತ ಬರ್ತಿದೆ. ಸೊ ನಿಮಗೆ ಟೇಸ್ಟ್ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಆದಷ್ಟು ಬೈ ಮಾಡೋಂಗಿದ್ರೆ ಬೈ ಮಾಡಿ, ಇಲ್ಲಾಂದರೆ ಇನ್ನೊಂದು 2 days ವೆಯ್ಟ್ ಮಾಡಿ, ದೀಪಾವಳಿಗೆ ಅಂತ ಯಾರೋ ತಂದು ಕೊಡ್ತಾರೆ. ಓಕೆ. ಸೊ ಇದು ಹೆಂಗಂದರೆ ಕ್ವಾಂಟಿಟಿ ಆಫ್ 12 ಪೀಸಸ್ ಅಂತೆ. ಇದು ನಮಗೆ 1 2 3 4 4 8 12 ಪೀಸ್ ಐತೆ ಫ್ರೆಂಡ್ಸ್. ಬಟ್ ಹ್ಯಾಪಿ ಬರ್ಡೇ ಟು ಕೇಕ್ ಕಟ್ ಮಾಡ್ದಂಗೆ ಐತೆ. ಸೊ ಇದು ಆಚೆ ತೆಗೆಯೋಣ. ಇದು ಕಟ್ ಆಗಿಬಿಟ್ಟೈತೆ ಫ್ರೆಂಡ್ಸ್. ಸೊ ಟೇಸ್ಟ್ ಮಾಡೋಣ. ಇನ್ನು ಇದು ನನ್ನ ಫಸ್ಟ್ ಬೈಟ್ ಗೈಸ್. ಹೆಂಗೈತೆ ಇದು ನೋಡ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಹೆಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಪಿಂಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಗೆ ಅದೊಂದು ಬೇಜಾರಾಯಿತು. ಸೊ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನಾನು ಸ್ಪಾನ್ಸರ್ ಮಾಡ್ತಿಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ. ಮಾಡಿಸಿರೋದ್ರಲ್ಲೇ ಪೈನಾಪಲ್ ಫ್ಲೇವರು ಅದು ಇದು ಎಲ್ಲ ಇತ್ತು. ಪೈನಾಪಲ್ ಫ್ಲೇವರೆಲ್ಲ ಇದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಫ್ಲೇವರ್ ಅಲ್ವಾ, ಇದು ಔಟ್ ಆಫ್ ಬಾಕ್ಸ್ ಇತ್ತು, ಔಟ್ ಆಫ್ ಸಿಲೆಬಸ್ ಇತ್ತಲ್ಲ ಅಂತ ಟ್ರೈ ಮಾಡಿದೆ. ಸೀರಿಯಸ್ಲಿ ವರ್ತಿದೆ. ನೀವು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಆ್ಯಕ್ಚುಲಿ ಅದು ಬಂದು ಮಮ್ಮಿ ಬಂದು ಬೈಬೋದು ನಿಮಗೆ, ಏನು ನಿಮಗೆ ನೆಗಡಿ ಆಗುತ್ತೆ ಕಣ, ಯಾಕೋ ಹಂಗೆ ಅಂತೆಲ್ಲ ಬೈತಾರೆ. ಸೊ ಮಮ್ಮಿ ಬೇಡ ಮಮ್ಮಿ, ನಾನು ಬಟರ್ ಸ್ಕಾಚ್ ತೊಗೊಬರ್ತೀನಿ ಅಂತ ಏನಾದ್ರು ನೀವು ಆಚೆ ಹೋಗ್ತಿದ್ರೆ ಐಸ್ ಕ್ರೀಮ್ ಅಂತ ಹೇಳ್ಬೇಡಿ. ಸರ್ಪ್ರೈಸ್ ಮಮ್ಮಿ ಅಂದ್ಬಿಟ್ಟು ಹೋಗ್ಬಿಟ್ಟು ಇದನ್ನು ತಗೊಬಂದು ಮಮ್ಮಿಗೆ ಕೊಡಿ. ದಿನ ತಿಂತಾರೆ, ಬಟ್ ಮಮ್ಮಿಗೆ ಶುಗರ್ ಬಂದರೆ ನಮಗೆ ಗೊತ್ತಿಲ್ಲ. ಸೊ ಲಿಮಿಟಲ್ಲಿ ಕೊಡಿ. ದೀಪಾವಳಿ ಟೈಮಲ್ಲಂತೂ ಇಷ್ಟೇ. ಇನ್ನು ಇದರಲ್ಲಿ 12 ಪೀಸಸ್ ಅಂದರೆ ಇನ್ನು ನಾವು ಇದನ್ನು ಹಂಚ್ಕೊಂಡು ತಿಂದರೆ ಹಬ್ಬ ಅಂದರೆ 30 ಜನ ತಿಂತೀವಿ. ಇಲ್ಲ ತಿಂಡಿ ಪೋತ್ರಂದಾಗಿದ್ದರೆ ಬಕಾಸುರಾಗಿದ್ದರೆ 4 ಜನ ಸಾಕು. ಈಗ ನಾನು ಹಿಂಗೆ ವೀಡಿಯೋ ಕಟ್ ಆಗ್ತಿದ್ದಂಗೆ ಅರ್ಧ ಖಾಲಿ ಆಗಿಬಿಡುತ್ತೆ, ಡ್ಯಾಮ್ ಶ್ಯೂರ್. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇದನ್ನು ತಿನ್ನಲೇಬೇಕು.
ಸೊ ಈ ವಿಡಿಯೋ ಬಂದು ಇನ್ನೊಂದು 2 ಡೇಸ್ ಆಗ್ಬೋದೇನೋ, ಯಾಕಂದರೆ ಇದು ತಿಂದ್ಬಿಟ್ಟು ಡೈಜೆಷನ್ ಮಾಡ್ಕೊಂಡೆ ನಾನು ಈ ವಿಡಿಯೋನ ಎಡಿಟ್ ಮಾಡೋದು. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಹ್ಯಾಪಿಯಿಂದ ಆಕ್ಸೆಪ್ಟ್ ಮಾಡ್ಕೊತೀನಿ. ಬಾಯ್.